ಸಮೀಕ್ಷೆ ಸೀಕ್ರೆಟ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೇರವಾಗಿ ನಾನು ಕಾಂಗ್ರೆಸ್ ವಕ್ತಾರರ ಹತ್ರ ಮಾತನಾಡಿಸ್ತೀನಿ. 7ರಿಂದ 8 ಅಂತ ನಿಮ್ಮ ಚುನಾವಣಾ ಚಾಣಕ್ಯ ಇವಾಗ ಸದ್ಯಕ್ಕೆ ಸರ್ವೆ ಕೊಟ್ಟಿದ್ದಾರೆ ನಟರಾಜ್ ಗೌಡ್ರೆ. ಇಲ್ಲ, ಇದು ನಾನು ಈ ಸರ್ವೆನ ಅಲ್ಲಗಳಿತೀನಿ. ಇದು ಅಧಿಕೃತನೂ ಅಲ್ಲ. ನನ್ನ ಪ್ರಕಾರ ಇದು ತಪ್ಪು ಮಾಹಿತಿಯಲ್ಲೂ ಲೀಕ್ ಆಗಿರ್ಬೋದು ಎಲ್ಲಿಂದನೋ. ಯಾಕಂದ್ರೆ ಅಲ್ಲ, ನಿಮ್ದೆ ಜನವರಿ 30ನೇ ತಾರೀಕಿನ ಸರ್ವೆಯ ಪ್ರಕಾರ ನಮಗೆ 18ರಿಂದ 22 ಸೀಟುಗಳು ಬರ್ತವೆ. ಅದು ನಿರಾಯಾಸವಾಗಿ ಗೆಲ್ಲಬಹುದು. ಈಗಿರ್ತಕ್ಕಂತಹ ಜನ ಬೆಂಬಲ ಮತ್ತೆ ನಮ್ಮ ಜನವರಿಯಲ್ಲಿ ಮಾಡಿದ್ದ ಜನವರಿ 30ನೇ ತಾರೀಕೊಳಗೆ ಅದು ಅಷ್ಟೊಳಗೆ ನಮಗೆ 18ರಿಂದ 22 ಸೀಟ್ ಬರ್ತವೆ ಅಂತ ಒಂದು ನಮಗೆ ಬಂದಿದೆ, ಖಚಿತವಾದ ಮಾಹಿತಿ ಬಂದಿದೆ. ನಿನ್ನೆ 7 ಜನ ನಮಗೆ ಅಭ್ಯರ್ಥಿಗಳು ಘೋಷಣೆ ಮಾಡಿದ್ವಲ್ಲ, 7 ಜನನೂ ಗೆಲ್ಲುವಂತ ಅಭ್ಯರ್ಥಿಗಳೇ. ಅದರೊಳಗೆ ಯಾವ ಕ್ಷೇತ್ರ ಕೂಡ ನಮಗೆ ಡೌಟ್ ಇದೆ, ಫೈಟ್ ಇದೆ, ಆ ರೀತಿಯ ಅನುಮಾನ ಕೂಡ ಇಲ್ಲ. ಸೊ ಹಂಗಿರ್ಬೇಕಾದ್ರೆ ನಮಗೆ ಈ ಸರ್ವೆ ಹತ್ರ ಇಲ್ಲ, ಸತ್ಯಕ್ಕೆ ದೂರ ಆಗಿದೆ. ಆದರೆ ಒಂದು ಏನು ಹೇಳ್ಬೋದು ಅಂದರೆ, ನಾವು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮಾಡ್ತೀವಿ ಅಂತ ಘೋಷಣೆ ಮಾಡಿದಾಗಲೇ 43% ಮತ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ. ಈಗ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಒಂದಲ್ಲ ಒಂದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು 5 ಕೋಟಿ ಜನ ಫಲಾನುಭವಿಗಳಿದ್ದಾರೆ. ಇದು ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ, ಎಸ್ಪೆಷಲಿ ಗೃಹ ಜ್ಯೋತಿ 1,52,00,000 ಕುಟುಂಬಗಳಿಗೆ 0 ಬಿಲ್ ಹೋಗ್ತಾ ಇದೆ. ಸೊ ಈ ಥರ ಒಂದು ಒಳ್ಳೆಯ ಯೋಜನೆ ಕೊಟ್ಟಿರಬೇಕಾದ್ರೆ ನಮಗೆ ಗ್ಯಾರಂಟಿ ಇದೆ 53% ಮತಗಳು ನಮಗೆ ಬರ್ತವೆ ಅಂತ ಒಂದು. ಎರಡನೇದು, JDS ಯಾವಾಗ BJP ಸೇರ್ಕೊಂತೋ ಅವ್ರದ್ದು 13-14% ಮತ ಇದೆ ಈಗ. ಆಗ ಜನ 19 ಶಾಸಕರು ಮತ್ತು 4-5 ಜನ JDS ನಾಯಕರು ಬಿಟ್ಟರೆ ಮಿಕ್ದರೆಲ್ಲ ಡಿವೈಡ್ ಆಗಿಬಿಟ್ಟಿದ್ದಾರೆ. 20% BJP ಪರವಾಗಿ, 80% ಕಾಂಗ್ರೆಸ್ ಪರವಾಗಿ. ಸೊ ಇದು ಏನು ತೋರಿಸುತ್ತೆ ಅಂದರೆ 56% ಮತಗಳು ಬರುತ್ತೆ ಕಾಂಗ್ರೆಸ್ಗೆ, 20 ಸೀಟುಗಳು ನಿರಾಯಾಸವಾಗಿ ಗೆಲ್ತವೆ ಅಂತ. ನಾವು ಇನ್ನೂ ಪ್ಲಾನಿಂಗ್ ಮಾಡಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನವನ್ನು ಚರ್ಚೆ ಮಾಡಿದ್ರೆ 25-26 ಗೆದ್ರೂ ಆಶ್ಚರ್ಯ ಪಡೋಂಗಿಲ್ಲ. ಒಂದು. ಎರಡನೇದು, ಕರ್ನಾಟಕದಲ್ಲಿ BJPಗೆ ಅತ್ಯಂತ ಬಹಳ ದುರ್ಬಲ ಆಗಿದೆ, ಹೀನಾಯ ಸ್ಥಿತಿಯಲ್ಲಿದೆ. 26 ಸೀಟ್ ಗೆದ್ದಿದ್ದವರು 23ಕ್ಕೆ ನಿಲ್ಲುವಂಥ ಪರಿಸ್ಥಿತಿ ಇದೆಯೋ ಇಲ್ಲೋ ಗೊತ್ತಿಲ್ಲ ನಮಗೆ. ಆ ಥರ ಪರಿಸ್ಥಿತಿ ಇದೆ. ಆದ್ರೂ ಕೇವಲ ವಿಜಯೇಂದ್ರಗೋಸ್ಕರ ಯುವ ನಾಯಕ ಅಂತೇಳಿ ಒಂದು 3-4 ಸೀಟ್ ಬಂದರೂ ಬರ್ಬೋದು ಅವ್ರಿಗೋಸ್ಕರ. ಅದು ಬಿಟ್ಟರೆ ಇಲ್ಲಿ ಕರ್ನಾಟಕದಲ್ಲಿ ಬೇರೆ ಯಾವ ರಾಷ್ಟ್ರೀಯ ನಾಯಕರ ಮ್ಯಾಜಿಕ್ಕೂ ಇಲ್ಲ. ಆಮೇಲೆ ಅವ್ರಿಗೆ ತುಂಬ ಟ್ರಾಜಿಕ್ ಇದೆ. ಅವ್ರಿಗೆ ನೋಡಿದ್ವಲ್ಲ ನಾವು ಅಸೆಂಬ್ಲಿ ಎಲೆಕ್ಷನಲ್ಲಿ ಬೆಂಗಳೂರೆಲ್ಲ ಸುತ್ತಾಡಿದ್ರು ಕೂಡ ಮೋದಿ ಅವ್ರಿಗೆ ವೋಟ್ ಬೀಳಿಲ್ಲ. ಸೊ ಆ ರೀತಿಯ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ಪಾಪ ಗ್ರೌಂಡ್ ರಿಯಾಲಿಟಿಯಿಂದ ತುಂಬ ದೂರ ಇದ್ದಾರೆ ನಟರಾಜ್ ಗೌಡರು ಮತ್ತು ಕಾಂಗ್ರೆಸ್ನ ಸುನಿಲ್ ಕಣ್ಗೋಳ್ ಅವರು ಸಹ. ಯಾಕೆ ಅಂತಂದರೆ, ಹಳ್ಳಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಹಳ್ಳಿಗಳಿಗೆ ಹೋಗಿ ನೀವು ಮೋದಿಯವರ ಇವರೇನು ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದಾರೆ, ಆ ಗ್ಯಾರಂಟಿ ರೀಚ್ ಆಗಿದೆಯೋ ಇಲ್ಲೋ, ಆದರೆ ಮೋದಿಯವರ ಗ್ಯಾರಂಟಿ ಮಾತ್ರ ರೀಚ್ ಆಗಿದೆ. ಉಜ್ವಲದಿಂದ ಹಿಡ್ಕೊಂಡು, ಮೊದಲ ನಮ್ಮ ಸರ್ಕಾರದ ಫಸ್ಟ್ ಯೋಜನೆ ಉಜ್ವಲ ಇಂದ ಹಿಡ್ಕೊಂಡು ಇವತ್ತು ಗ್ರಾಮ ಸಡಕ್ ಯೋಜನೆವರೆಗೂ ಸಹ, ಆವಾಸ್ ಯೋಜನೆವರೆಗೂ, ಅಂದರೆ ಮನೆಗಳನ್ನ ಕಟ್ಸ್ಕೊಡೋದ್ವರೆಗೂ ಸಹ ಪ್ರತಿಯೊಬ್ಬರಿಗೂ ಗೊತ್ತು. ಇವ್ರು ಸೋಲಾರು, ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡ್ತಾರೆ. 200 ಯೂನಿಟ್ 53 ಎರಡು ವರ್ಷದಿಂದ ಬರ್ತಿಲ್ಲ ಸರ್. ಇಲ್ಲ, ಯಾಕೆ ಬರ್ತಿಲ್ಲ? 4 ವರ್ಷದಿಂದ. ಒಂದು ನಿಮಿಷ, ತಪ್ಪು ಸುಳ್ಳು ಮಾಹಿತಿ. ಮೊನ್ನೆ ನಮ್ದನ್ನೇ ಹಾಕೊಂಡು ಆವಾಸ್, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹಾಕೊಂಡು ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್ ಇವರೇ ಕೊಟ್ಟಿದ್ರಲ್ಲ. ಇರಲಿ, ಒಂದು ನಿಮಿಷ. ಅದಾದ್ಮೇಲೆ ಇವತ್ತು ಗ್ಯಾರಂಟಿಗಳ ಬಗ್ಗೆ ಇವರು ವಿಶ್ವಾಸ ವ್ಯಕ್ತಪಡಿಸ್ತಾರೆ. ಗ್ಯಾರಂಟಿ ಬೇಕಾಗಿಲ್ಲ, ನೀರು ಕೊಡಿ ಸ್ವಾಮಿ ಕುಡಿಯೋಕ್ಕೆ. ರೈತರಿಗೆ ಕಂಗಾಲಾಗ್ಬಿಟ್ಟವ್ರೆ, ಕುಡಿಯೋಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ಇಂಡಸ್ಟ್ರಿಗೆ ನೀರಿಲ್ಲ. ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿವರೆಗೆ ನೆನ್ನೆ ನೋಟಿಸ್ ಕೊಟ್ಟವ್ರೆ, ಯಾರು ನೀರು ಉಪಯೋಗಿಸ್ಬೇಡಿ ಅಂತ ಹೇಳ್ಬಿಟ್ಟು. ಏನು ನಿಮ್ಮ ಮ್ಯಾನೇಜ್ಮೆಂಟು, ಸರ್ಕಾರದ ಮ್ಯಾನೇಜ್ಮೆಂಟು? ಕಳೆದ 9 ತಿಂಗಳಲ್ಲಿ 900ಕ್ಕಿಂತ ಜಾಸ್ತಿ ರೈತರ ಆತ್ಮಹತ್ಯೆ ಆಗಿದೆ ಈ ರಾಜ್ಯದಲ್ಲಿ. ಅದು ಬಿಟ್ಬಿಡಿ, ರೈತರದು ಆ ಕಡೆ ಒಂದು ಕಡೆ ಇರಲಿ. ಇವತ್ತು ನೀರಿನ ಬರ ಇವತ್ತು ಬರ್ರೆ ಎಳಿತಿದೆ ಕಾಂಗ್ರೆಸ್ ಮೇಲೆ. ಇವತ್ತು ಕಾಂಗ್ರೆಸ್ ಅವ್ರಿಗೆ ಅರ್ಥ ಆಗಿಲ್ಲ. ಇವತ್ತು ಯಾವಾಗ ನಿಮಗೆ ನೀರು ಕ್ರೈಸಿಸ್ ಸ್ಟಾರ್ಟ್ ಆಗಿದ್ದು? ಲಾಸ್ಟ್ ಮೇನಲ್ಲೇ ಗೊತ್ತಾಯಿತು ನೀರು ಸಮಸ್ಯೆ ಆಗ್ತಿದೆ ಅಂತ ಹೇಳಿ. ಆದರೆ ಮಾಡಿದ್ದೇನು ಇವರು? ನವಂಬರಲ್ಲಿ ಎಲ್ಲ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ನಾನು ಒಂದು ಎಡಿಟೋರಿಯಲಲ್ಲಿ ಓದಿದ್ದೆ, ಪೇಪರ್ ಮರ್ತಿದ್ದೇನೆ ಇರಲಿ. ಆದರೆ ನವಂಬರಲ್ಲಿ ಹೇಳ್ತಾರೆ ಜನವರಿಯಿಂದ ನೀರಿನ ಕ್ರೈಸಿಸ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಇವ್ರು ಕರೆದಿದ್ದೆ ಅವತ್ತು ಮೀಟಿಂಗಿಗೆ 1 ಮಾರ್ಚ್. ಈ ರೀತಿ ಸರ್ಕಾರ ನಡೆಸ್ತಾ ಇದ್ರೆ ಜನ ಬೇಸತ್ತು ಇವ್ರನ್ನ ಆಚೆ ಹಾಕದೇ ಇರ್ತಾರ? ಒಂದು. ಎರಡನೇದು, ಲೋಕಸಭೆ ಹಿಸ್ಟ್ರಿ, ವಿಧಾನಸಭೆ ಹಿಸ್ಟ್ರಿ ತೆಗೆದುಕೊಂಡ್ರೆ ಕರ್ನಾಟಕ ಇತಿಹಾಸದಲ್ಲಿ 85 ಸ್ಟಾರ್ಟ್ ಆಗಿದ್ದಂಥ ಟ್ರೆಂಡ್ ಇವತ್ತಿಗೂ ನಡೆಯುತ್ತೆ. ವಿಧಾನಸಭೆಯಲ್ಲಿ ನಾವು ಕಾಂಗ್ರೆಸ್ಗೆ ಮತ ಹಾಕಿರಬಹುದು, ಆದರೆ ಯಾವಾಗಲೂ ಅಷ್ಟೇ ರಾಷ್ಟ್ರೀಯ ವಿಚಾರಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಇಡೀ ಭಾರತದಲ್ಲಿ ಒಂದು ರಾಜ್ಯ ಅಂದರೆ ಅದು ಕರ್ನಾಟಕ. ಅದರಿಂದಾಗಿ ಇವರು ಹಗಲು ಕನಸಲ್ಲ. ಇನ್ನೊಂದು ಯಾವುದೋ ಒಂದು ಕಾಮಿಡಿ ಪೀಸಲ್ಲಿ ಹೇಳ್ತಾರೆ, ತಿರುಕನ್ ಕನಸು ಕಾಣಬೇಡಪ್ಪ, ಹಗಲ್ ಕನಸು ಕಾಣು ಪರವಾಗಿಲ್ಲ ಅಂತ ಹೇಳಿ. ಅದರಿಂದಾಗಿ ತಿರುಕನ್ ಕನಸು ಸುನಿಲ್ ಕಣಗೋಲ್ ಅವ್ರು ಕಾಣ್ತಾವ್ರೆ. 7-8 ಅಲ್ಲ, ಇವತ್ತು ಇನ್ಫ್ಯಾಕ್ಟ್ ಒಂದೇ ಒಂದು ಗೆದ್ದಿದ್ರಲ್ಲ ಬೆಂಗಳೂರು ಗ್ರಾಮಾಂತರ,
ನಮ್ಮ ಕ್ಯಾಂಡಿಡೇಟು ಸರಿಯಾಗಿರ್ತಕ್ಕಂಥ ಕ್ಯಾಂಡಿಡೇಟ್ ನಾವು ಹಾಕಿದ್ರೆ ಡಿ ಕೆ ಸುರೇಶ್ ಅವರು ಇನ್ಫ್ಯಾಕ್ಟ್ ನಮ್ಮ ಒಳ್ಳ ಸುದ್ದಿ ಏನು ಅಂದರೆ ಇವತ್ತು ಹೆಸರು ಘೋಷಣೆ ಮಾಡಿರುವ ಡಿ ಕೆ ಸುರೇಶ್ ಅವ್ರದ್ದು ಅಲ್ಲಿ ಇಟ್ ವಿಲ್ ಬಿಕಮ್ ಅದರ್ ನೇಮ್ ಅಂತ ಹೇಳಿ ನಮ್ಮದೇ ಆದಂಥ ಮಾಹಿತಿ, ಕಾಂಗ್ರೆಸ್ ಒಳಗಡೆ ಬಂದಿರತಕ್ಕಂಥ ಮಾಹಿತಿ. ಅಂದರೆ ಡಿ ಕೆ ಸುರೇಶ್ ಅವರು ಸೋಲ್ತಾರೆ ಅಂತೇಳಿ ಇವರಿಗೆ ಭಯ ಆಗಿದೆ, ಆ ಮಟ್ಟಕ್ಕಿದೆ ಭಯ. ನಾನು JDS ಅವ್ರನ್ನ ಮಾತನಾಡಿಸೋದಕ್ಕೆ ಮುಂಚೆ ಪ್ರಶಾಂತ್ ಕ್ವಿಕ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಪ್ರಶಾಂತ್, ಇಬ್ರು ಮಾತಾಡೋದನ್ನ ಕೇಳಿಸ್ಕೊಂಡ್ರಿ. ನೋಡಿ, ಅಭ್ಯರ್ಥಿ ಆಯ್ಕೆ ಆಗಿ ಒಂದು ಚುನಾವಣೆ ಘೋಷಣೆ ಆಗುವವರೆಗೆ ಒಂದು ಸ್ಪಷ್ಟವಾಗಿ ಡೇಟಾಗಳು ಕೂಡ ಹೇಳ್ತವೆ. 2004ರಿಂದ ರಾಷ್ಟ್ರೀಯ ಚುನಾವಣೆಗಳು ನಡೆದಾಗ, ಲೋಕಸಭಾ ಚುನಾವಣೆ ನಡೆದಾಗ ಅದು ಅಡ್ವಾಂಟೇಜ್ BJP ಇರುತ್ತೆ ಅಂತಕ್ಕಂಥದ್ದು. ಆದರೆ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸ್ಟ್ರಾಟಜಿಕಲಿ ಕೆಲಸ ಮಾಡ್ತಿದೆ ಅಂತಂದರೆ ಅದು ಕರ್ನಾಟಕ. ಮತ್ತು ನನಗನ್ಸುತ್ತೆ ಶಕ್ತಿ, ಒಂದು ವೇಳೆ ಉಜ್ವಲ ಯೋಜನೆಯ ಫಲಾನುಭವಿಗಳು ಓಟ್ ಹಾಕೋದಾದರೆ ಶಕ್ತಿ ಯೋಜನೆಯ ಫಲಾನುಭವಿಗಳು ಕೂಡ ಓಟ್ ಹಾಕ್ತಾರೆ. ಹೀಗಾಗಿ ಕಾಂಗ್ರೆಸ್ಗೆ ಗ್ಯಾರಂಟಿಯಲ್ಲಿ ನನಗನ್ಸುತ್ತೆ, ನನ್ನ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥ, ನಾನು ಮೊನ್ನೆ ಯಾವುದೋ ಊರಿಗೆ ಹೋದಾಗ ಒಬ್ಬ ಮಹಿಳೆ ಹೇಳಿದ್ದು, ಸಿದ್ದರಾಮಯ್ಯ BPL ಕಾರ್ಡನ್ನೇ ನೋಟಾಗಿ ಕನ್ವರ್ಟ್ ಮಾಡಿದ್ದಾರೆ ನೋಡಿ. ಅಂದರೆ ಆ ಒಂದು ಯೋಜನೆ ಪರಿಣಾಮಕಾರಿಯಾಗಿ ಕಾಂಗ್ರೆಸ್ ಬಳಸ್ಕೊಂಡ್ರೆ ಅದನ್ನು ವೋಟಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಶಕ್ತಿ ಕಾಂಗ್ರೆಸ್ಗಿದೆ. ಆದರೆ ನೀವು ಸ್ವಾಟ್ ಅನಾಲಿಸಿಸ್ ಮಾಡಿ, ಸ್ಟ್ರೆಂತ್, ವೀಕ್ನೆಸ್, ಅಪಾರ್ಚುನಿಟಿ ಅಂತ. ಕಾಂಗ್ರೆಸ್ಗಿರ್ತಕ್ಕಂಥ ಸ್ಟ್ರೆಂತ್ ಏನು? ಜಾತೀಯ ಮತ್ತು ರಾಜ್ಯ ನಾಯಕತ್ವ ಇಲ್ಲಿ ಗಟ್ಟಿಯಾಗಿದೆ. ವೀಕ್ನೆಸ್ ಏನು? BJPಗೆ ಹೇಗೆ ಮೋದಿ ಒಂದು ಶ್ರೀರಕ್ಷೆ ಇದೆ, ಆ ರೀತಿಯ ಶ್ರೀರಕ್ಷೆ ರಾಷ್ಟ್ರೀಯ ರಾಜಕಾರಣದ ದೃಷ್ಟಿಯಿಂದ ಇಲ್ಲಿ ವೋಟಾಗಿ ಕನ್ವರ್ಟ್ ಮಾಡುವ ಹೆಸರಿಲ್ಲ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಗೆ ಮೊದಲು ಇಂದಿರಾ ಗಾಂಧಿಗೆ ಹೇಗಿತ್ತು ಆ ಒಂದು ಶಕ್ತಿ ಇಲ್ಲಿಲ್ಲ. ಅಪಾರ್ಚುನಿಟಿ ಏನು ಅಂತಂದರೆ, ಒಂದು ರೀತಿ ವಿಧಾನಸಭಾ ಚುನಾವಣೆಯಲ್ಲಿ ಏನು 136 ಸೀಟ್ಗಳನ್ನು ಪಡೆದಿದ್ದಾರೆ, ಒಂದು ವೇಳೆ ಒಟ್ಟಾಗಿ ಕೆಲಸ ಮಾಡಿದರೆ ಕಾಂಗ್ರೆಸ್ಗೆ, ನೋಡಿ ಕಾಂಗ್ರೆಸ್ 20ರತ್ತ ನೋಡ್ತಾ ಇಲ್ಲ. ನನ್ನ ರಿಯಲಿಸ್ಟಿಕ್ ಎಸ್ಟಿಮೇಷನ್ ತೆಗೆದುಕೊಳ್ಳೋಣ, ಇಫ್ ಕಾಂಗ್ರೆಸ್ ರೀಚಸ್ 10+, ಇಟ್ಸ್ ಹ್ಯೂಜ್ ವಿಕ್ಟ್ರಿ ಫಾರ್ ಕಾಂಗ್ರೆಸ್. ಥ್ರೆಟ್ ಏನು ಅಂತ ಕಾಂಗ್ರೆಸ್ ಅದು ನೋಡಿದರೆ, ಒಂದು ರೀತಿಯಾಗಿರ್ತಕ್ಕಂಥ ಕಾಂಪ್ಲಿಸೆನ್ಸಿ ಸರ್ಕಾರ ಬಂದ ಮೇಲೆ ಬಂದಿದೆ. ಒಂದು ರೀತಿಯಾಗಿರ್ತಕ್ಕಂಥ ಈ ಮೋದಿ ಹೆಸರನ್ನು ಎದುರಿಸೋದು ಹೇಗೆ, ನರೇಟಿವ್ ಏನು ಅಂತಕ್ಕಂಥದ್ರ ಬಗ್ಗೆ ಕಾಂಗ್ರೆಸ್ನಲ್ಲಿ ಸ್ಪಷ್ಟತೆ ಇಲ್ಲ. ಈ ರೀತಿ ಮತ್ತು ಈ ಪಾಕಿಸ್ತಾನ ಜಿಂದಾಬಾದ್ ಅಂತ ಮಧ್ಯೆ ಪ್ರಕರಣಗಳು ಬರ್ತವೆ. ಅವುಗಳು ಒಂದು ರೀತಿಯಾಗಿರ್ತಕ್ಕಂಥ ವಾತಾವರಣ. ಈಗ ನೋಡಿ, ರಾಮ ಮಂದಿರದ ನಂತರ ನನಗನ್ನಿಸ್ತಾ ಇತ್ತು ಕಾಂಗ್ರೆಸ್ 2, 3, 4 ಬರ್ತಿದೆ ನಾನು. ಆದರೆ ನಿಧಾನವಾಗಿ ಕಾಂಗ್ರೆಸ್ ಗ್ರೌಂಡ್ ಗೇನ್ ಮಾಡ್ತಿದೆ. ಬಿಕಾಸ್ BJPಯಲ್ಲೂ ಕೂಡ ಅದೇ ಮಟ್ಟದ ಒಳಜಗಳಗಳಿವೆ. ಹೀಗಾಗಿ ಕಾಂಗ್ರೆಸ್ಗೊಂದು ಅವಕಾಶ ಇದೆ. ಬಟ್ ಆ ಅವಕಾಶವನ್ನು ಕನುಗೋಲು ಹ್ಯಾಸ್ ರೈಟ್ಲಿ ಪಾಯಿಂಟೆಡ್ ಔಟ್. ನೀವು ಬರೀ ಇಲ್ಲ ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ರೀಚ್ ಮಾಡಲ್ಲ. ಅಭ್ಯರ್ಥಿ ಯಾರು, ಜಾತಿಯ ಸಮೀಕರಣಗಳೇನು, ಏನು ನರೇಟಿವನ್ನು ಫಿಕ್ಸ್ ಮಾಡ್ತೀರಿ. ಈಗ ಐ ಆಮ್ ಶ್ಯೂರ್ ಕನುಗೋಲು ಅವರ ಸಲಹೆ ಮೇರೆಗೆ ನನ್ನ ತೆರಿಗೆ ನನ್ನ ಹಕ್ಕು ಹೋರಾಟ ದಿಲ್ಲಿಯಲ್ಲಿ ನಡೆದಿತ್ತು. ಯಾಕಂದರೆ ರಾಮ ಮಂದಿರ ಮತ್ತು BJPಯ ರಾಷ್ಟ್ರವಾದಕ್ಕೆ ಏನಾದರೂ ಕೌಂಟರ್ ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಪ್ರಾದೇಶಿಕವಾದವನ್ನು ಎತ್ತಿ ಹಿಡಿಯಲಾಯಿತು. ಆದರೆ ಅದು ವೋಟಾಗಿ ಕನ್ವರ್ಟ್ ಮಾಡಲ್ಲ. ಕರ್ನಾಟಕದಲ್ಲಿ ನಾವು ನೋಡಿದ್ದೀವಿ, ಯಾವುದೋ ಕನ್ನಡದ ವಿಷಯದ ಮೇಲೆ ಚುನಾವಣೆ ಮತದಾನ ನಡೆದಿದ್ದು ನೀವು ನೋಡಿದ್ದೀರಾ? ನೋಡಿಲ್ಲ. ಈಗ ಕಾಂಗ್ರೆಸ್ಗೆ ಆ ರೀತಿಯ ಒಂದು ಕಿಲ್ಲರ್ ಇನ್ಸ್ಟಿಂಕ್ಟ್ ಬೇಕು. ನಾವು ಲೋಕಸಭಾ ಚುನಾವಣೆಯಲ್ಲಿ ಮೋದಿ ನರೇಟಿವನ್ನು ಕೂಡ ಭೇದಿಸ್ತೀವಿ ಅಂತಕ್ಕಂಥ ಕಿಲ್ಲರ್ ಇನ್ಸ್ಟಿಂಕ್ಟ್ ಬೇಕು. ಒಟ್ಟಾಗಿ ಕೆಲಸ ಮಾಡಿ. ಓಕೆ, ವಾಪಸ್ ಬರ್ತೀವಿ, ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.